ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ನಿನ್ನೆ ರಿಲೀಸ್ ಆಗಿರುವಂತಹ ಪ್ರೊವಿಷನಲ್ ರಿಸಲ್ಟ್ ಬಗ್ಗೆ ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳನ್ನು, ಬ್ಲಂಡರ್ಗಳನ್ನು ಕೆ ಇ ಅವರು ಏನು ಮಾಡಿದ್ದಾರೆ ಅದನ್ನು ಕೆಲವೊಂದಷ್ಟು ಎಕ್ಸಾಂಪಲ್ಗಳ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋ ಕೆ ಇ ಅವರಿಗೂ ಮುಟ್ಟಲಿ, ಕೆ ಇ ಅವರ ಫೈನಲ್ ರಿಸಲ್ಟಲ್ಲಿ ಇವೆಲ್ಲ ಕರೆಕ್ಷನ್ಗಳು ಆಗಲಿ ಅಂಥೇಳಿ ಅಂದ್ಕೊಳ್ತೀನಿ. ಸೊ ಕೆ ಇ ಅವರು ಕೂಡ ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳ ಆಸೆಗೆ ತಣ್ಣೀರನ್ನು ಎರಚಬಾರ್ದು. ಸೊ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ, ಪರವಾಗಿಲ್ಲ, ಅವ್ರದ್ದು ರ್ಯಾಂಕ್ ಕಡಿಮೆ ಇದೆ, ಫೈನ್. ಬಟ್ ಇಲ್ಲಿ ನಾನು ಕೇಳುವಂಥ ಒಂದಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ಗಳನ್ನು ಅಥವಾ ಕ್ಲಾರಿಫಿಕೇಷನ್ಗಳನ್ನು ಅಥವಾ ಇದನ್ನು ಕರೆಕ್ಷನ್ ಮಾಡಿಕೊಂಡು ಫೈನಲ್ ರಿಸಲ್ಟಲ್ಲಿ ಕರೆಕ್ಟಾಗಿ ಇದನ್ನು ಅನೌನ್ಸ್ ಮಾಡೋದರ ಬಗ್ಗೆ ಸೊ ಕೆ ಇ ಅವರು ಗಮನ ಹರಿಸಲೇಬೇಕು. ಯಾಕಂದರೆ ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮತ್ತು ಅವರ ಪಾಲಕರ ಹಕ್ಕೊತ್ತಾಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಈಗ ನೋಡಿ ನಾನು ಕೆಲವೊಂದು ಎಕ್ಸಾಂಪಲ್ನ ಕೊಡ್ತೀನಿ. ಸೊ ಇದನ್ನು ನೀವು ನಿಮ್ಮ ಒಂದು ನಿನ್ನೆ ಅಲಾಟ್ಮೆಂಟ್ ರಿಸಲ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ನೀವು ಕಂಪೇರ್ ಮಾಡ್ಕೊಳ್ಬಹುದು. ಇದರಲ್ಲಿ ನನ್ನ ಕಡೆಯಿಂದ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಅಂಥೇಳಿ ಕೇಳ್ಕೊತೀನಿ. ಬಟ್ ನನ್ನ ಕಡೆಯಿಂದ ಅಂದರೆ ಇದನ್ನು ನಾನು ಅವರು ಕೊಟ್ಟಿರುವಂಥ ಅಲಾಟ್ಮೆಂಟ್ ರಿಸಲ್ಟನ್ನು ನೋಡಿನೇ ಅನಾಲಿಸಿಸ್ ಮಾಡಿರೋದ್ರಿಂದ ಮಿಸ್ಟೇಕ್ಸ್ಗಳು ಇಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಹಾಗೇನಾದರೂ ಮಿಸ್ಟೇಕ್ಸ್ಗಳಾಗಿದ್ದರೆ ದಯವಿಟ್ಟು ನನಗೆ ತಿಳಿಸ್ಕೊಡಿ. ಫೈನ್. ನೋಡಿ, ಈಗ ಟೋಟಲ್ ಜನರಲ್ ಮೆರಿಟ್ ಸೀಟ್ಸ್ ಈ ನಮ್ಮ ಸೀಟ್ ಮೆಟ್ರಿಕ್ಸಲ್ಲಿ ಎಷ್ಟಿತ್ತು ಅಂದರೆ, ಮೊದಲನೇದಾಗಿ ಹೇಳಿಬಿಡ್ತೀನಿ, ಸೀಟ್ ಮೆಟ್ರಿಕ್ಸನ್ನು ಅಪ್ಡೇಟ್ ಮಾಡಿದ್ದಾರೆ. ಸೊ ಗೊತ್ತಿರಲಿ, ಕೆ ಇ ವೆಬ್ಸೈಟಲ್ಲಿ 10ನೇ ತಾರೀಕು ರಿಲೀಸ್ ಆಗಿರುವಂಥ ಸೀಟ್ ಮೆಟ್ರಿಕ್ಸನ್ನು ನೀವು ನೋಡಬೇಕು. ಸೊ ನಮ್ಮ ಕೆ ಇ ಅವರು ಹೀಗೇನೆ ಯಾವಾಗ ಅಪ್ಡೇಟ್ ಮಾಡ್ತಾರೆ ಅದನ್ನು ಅಟ್ಲೀಸ್ಟ್ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬೇಕಲ್ವ, ಈ ರೀತಿ ಅಪ್ಡೇಟ್ ಮಾಡಿದ್ದೀವಿ ಅಂಥೇಳಿ. ಬಟ್ ಅದ್ರ ಬಗ್ಗೆ ಎಲ್ಲೂ ಕೂಡ ಇನ್ಫಾರ್ಮೇಷನನ್ನು ಕೆ ಇ ಅವರು ಹೇಳೋದೇ ಇಲ್ಲ. ವಿದ್ಯಾರ್ಥಿಗಳು ಮತ್ತು ಪಾಲಕರು ಆವಾಗ ಕೆ ಇ ವೆಬ್ಸೈಟನ್ನು ಅಟ್ಲೀಸ್ಟ್ ಆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗಿರುವಂತಹ ಡೇಟನ್ನಾದರೂ ಅವರು ಚೇಂಜ್ ಮಾಡಬೇಕಲ್ವ. ಸೊ ಆ ಡೇಟನ್ನು ಅಟ್ಲೀಸ್ಟ್ ಅವರು ಅಲ್ಲಿ ತೋರಿಸ್ಬೇಕಾದ್ರೆ 10 ಬದಲಿಗೆ ಫಾರ್ ಎಕ್ಸಾಂಪಲ್ 14 ಅಂತನೋ 15 ಅಂತನೋ ಹಾಕಿಬಿಟ್ಟಿದ್ರು ಅಂದರೆ ವಿದ್ಯಾರ್ಥಿಗಳಿಗೆ ಅದು ಗೊತ್ತಾಗ್ತದೆ ಇದು ಅಪ್ಡೇಟ್ ಆಗಿರುವಂಥ ಸೀಟ್ ಮೆಟ್ರಿಕ್ಸ್ ಅಂತೇಳಿ. ಬಟ್ ಕಿಮ್ಸ್ ಸೀಟ್ ಮೆಟ್ರಿಕ್ಸ್ ಅಪ್ಡೇಟ್ ಆದಮೇಲೂ ಕೂಡ ನೋಡಿ, ಮಂಡ್ಯದಲ್ಲಿ ಒಂದು GM ಸೀಟ್ ಆ್ಯಡ್ ಆಗಿದೆ. ಯಾರಿಗೆ ಗೊತ್ತಾಗಿದೆ ಹೇಳಿ? ಹೌದಾ? ಸೊ ಈ ರೀತಿಯಾಗಿ ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳಾಗಿದೆ. ಸೊ ಸಾಯಿ ಮಧುಸೂದನ್ ಕೇಸಲ್ಲಿ GM ಸೀಟೇ ಇಲ್ಲಾಗಿತ್ತು, ಆದರೂ GM ಸೀಟಿಗೆ ಅಲಾಟ್ಮೆಂಟ್ ಆಗಿದೆ. ಅದು ಹೇಗಾಗಿರ್ತದೆ? ಸೊ ಇದನ್ನೇ ನಾನು ಬ್ಲಂಡರ್ ಮಿಸ್ಟೇಕ್ಸ್ ಅಂತ ಹೇಳಿರೋದು. ಆಲ್ರೆಡಿ ಕೆ ಇ ಅಥಾರಿಟಿಗೆ ಗೊತ್ತಾಗಿರಬಹುದು, ಬಟ್ ಅವ್ರಿಗೆ ಗೊತ್ತಾಗದೇ ಇರಲಿ, ನನ್ನ ಒಂದು ವಿಡಿಯೋದ ಮೂಲಕ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂಥ ಕೆಲಸ ನನ್ನ ಕಡೆಯಿಂದ ಆಗಬೇಕು ಅನ್ನೋದಕ್ಕೆ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇರುವಂಥದ್ದು. ಈಗ ನೋಡೋಣಂತೆ. ಟೋಟಲ್ ಜನರಲ್ ಮೆರಿಟ್ ಸೀಟ್ಸಿಂದ ಸೀಟ್ ಮೆಟ್ರಿಕ್ಸ್ 17 ಸೀಟ್ ಇದೆ. BMCಯಲ್ಲಿ 2, ಕಿಮ್ಸ್ ಬೆಂಗಳೂರಲ್ಲಿ 12, ಮಂಡ್ಯದಲ್ಲಿ 1, KMC ಮಂಗಳೂರಲ್ಲಿ 1, JGMMMCಯಲ್ಲಿ 1. ಆದರೆ ಟೋಟಲ್ GM ಸೀಟ್ ಕೆ ಇ ಅವ್ರ ಕಡೆಯಿಂದ ಅಲಾಟ್ ಆಗಿರೋದು ಎಷ್ಟಂದರೆ 16. ಹಾಗಾದರೆ ಒಂದು ಸೀಟು ಎಲ್ಲಿಗೆ ಹೋಯಿತು? ಆ 16 ಸೀಟು ಮಜಾ ಅಂತ ಅಂದರೆ BMCಯಲ್ಲಿ 1 ಸೀಟು ಅಲಾಟ್ ಆಗಿಲ್ಲ. GM ಹೇಗೆ ಸಾಧ್ಯ ಇದೆ ಹೇಳಿ? ಪ್ರತಿಯೊಂದು ಕ್ಯಾಟಗರಿಯವರನ್ನು ಫಸ್ಟ್ ಕನ್ಸಿಡರ್ ಮಾಡೋದೇ ಜನರಲ್ ಮೆರಿಟಲ್ಲಿ. ಅವರ ಜಾಸ್ತಿ ಮಾರ್ಕ್ಸ್ ಇತ್ತಂದರೆ ಅವ್ರಲ್ಲಿ ಜನರಲ್ ಮೆರಿಟಲ್ಲಿ ಅಲಾಟ್ ಆಗಲೇಬೇಕು. ಹಾಗಾದರೆ ಜನರಲ್ ಮೆರಿಟ್ದವ್ರು ಯಾರು ಪಾರ್ಟಿಸಿಪೇಟೇ ಮಾಡಿಲ್ವೋ ಹಾಗಾದರೆ? ಸೊ ಇದಕ್ಕೆಲ್ಲ ಕೆ ಇ ಅವರೇ ಆನ್ಸರ್ ಕೊಡಬೇಕು. BMCಯಲ್ಲಿ 1 ಜನರಲ್ ಮೆರಿಟ್ ಸೀಟ್ ಅಲಾಟ್ ಆಗಿಲ್ಲ. ಕಿಮ್ಸಲ್ಲಿ 12ಕ್ಕೆ 12 ಅಲಾಟ್ ಆಗಿದೆ, ಒಪ್ಕೊಳ್ಳಂತೆ. ಸಾಯಿ ಮಧುಸೂದನ್ ನೋಡಿ, ಮಜಾ ಅಂತಂದರೆ ಜಾದು ಆಗಿಬಿಡ್ತಿಲ್ಲಿ. ಸಾಯಿ ಮಧುಸೂದನ್ನಲ್ಲಿ ಅವ್ರು ಕೊಟ್ಟಿರುವಂಥ ಸೀಟ್ ಮೆಟ್ರಿಕ್ಸಲ್ಲಿ 1 ಸೀಟ್ ಇಲ್ಲ ಜನರಲ್ ಮೆರಿಟಿಗೆ. ಹಾಗಿದ್ಮೇಲೆ ಜನರಲ್ ಮೆರಿಟ್ ಹೆಂಗೆ ಅಲಾಟ್ ಆಯಿತು? JGMMCಗೆ 1 ಸೀಟ್ ಇರೋದು 3 ಹೆಂಗಾಯಿತು ಅಂತ ಕೇಳ್ತಾ ಇದ್ದೀನಿ ನಾನು. JGMMCಲಿ 1 ಸೀಟ್ ಇರೋದು 3 ಜನರಲ್ ಮೆರಿಟ್ ಸೀಟ್ ಹೇಗಾಯಿತು? ಅಂದರೆ ಕೆ ಇ ಅವ್ರ ಕಡೆಯಿಂದ ದೊಡ್ಡ ಮಿಸ್ಟೇಕ್ ಆಗಿದೆ. ದಯವಿಟ್ಟು ಅವರು ಕರೆಕ್ಷನನ್ನು ಮಾಡ್ಕೊಳ್ಬೇಕು ತಮ್ಮ ಫೈನಲ್ ಅಲಾಟ್ಮೆಂಟಲ್ಲಿ, ರೈಟ್? ಸೊ ಇದರ ಜೊತೆಗೆ ನೋಡಿ, ಸೊ 2 GM ಸೀಟ್ BMC ಅವ್ರದ್ದು ಎಲ್ಲಿ ಹೋಯಿತು ಅಂತ ನೋಡಿದರೆ, ಒಂದು ಸೀಟು 3A6 ಅಲಾಟ್ ಆಗಿದೆ, ಇನ್ನೊಂದು ಸೀಟು 2A6 ಅಲಾಟ್ ಆಗಿದೆ. ಹೌ ಇಟ್ ಈಸ್ ಪಾಸಿಬಲ್? ಸಿ 2A6 ಕೆಟಗರಿ ಇರುವಂಥ ವಿದ್ಯಾರ್ಥಿಗಳಿಗೆ ಜನರಲ್ ಮೆರಿಟಲ್ಲಿ ಅಲಾಟ್ ಆಗಬಹುದು. ವಿದ್ಯಾರ್ಥಿಗಳು ತಿಳಿದಿಟ್ಕೊಳ್ಳಿ, ಸಾಫ್ಟ್ವೇರ್ ಅದೇ ರೀತಿ ವರ್ಕ್ ಆಗ್ತದೆ. ಸೊ 3A6 ಇರುವಂತಹ ವಿದ್ಯಾರ್ಥಿ ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡಿದ್ದರೆ ಸೊ ಜನರಲ್ ಮೆರಿಟಲ್ಲಿ ಅವನಿಗೆ ಅಲಾಟ್ ಆಗ್ಬೋದು. ಬಟ್ ಜನರಲ್ ಮೆರಿಟ್ ಸೀಟ್ ಹೋಗಿ 2A6 3A6 ಅಲಾಟ್ ಆಗೋದಕ್ಕೆ ಹೇಗೆ ಸಾಧ್ಯ ಇದೆ? ಸೊ ಹಾಗಾದರೆ ಒಂದು ಸೀಟು KMC ಮಣಿಪಾಲಲ್ಲಿ ಇರುವಂಥದ್ದು, KMC ಮಂಗಳೂರಲ್ಲಿ ಇರುವಂಥ ಒಂದು ಜನರಲ್ ಮೆರಿಟ್ ಸೀಟು ಎಲ್ಲಿ ಹೋಯಿತು ಅನ್ನೋದು ಯಕ್ಷ ಪ್ರಶ್ನೆ. ಸೊ ಇದಕ್ಕೆ ಕ್ಲಾರಿಫಿಕೇಷನ್ನ ಕೆ ಇ ಅವರು ಕೊಡಬೇಕು. ಮೊದಲನೇ ಮಿಸ್ಟೇಕು ಜನರಲ್ ಮೆರಿಟಲ್ಲಿ. ಎರಡನೇದು ತೋರಿಸ್ತೀನಿ ನೋಡಿ. ಎರಡನೇದು GMH ಕ್ಯಾಟಗರಿಯಲ್ಲಿ, ಜನರಲ್ ಮೆರಿಟ್ ಹೈದರಾಬಾದ್ ಕ್ಯಾಟಗರಿಯಲ್ಲಿ ಸೀಟ್ ಮೆಟ್ರಿಕ್ಸಲ್ಲಿ ಇರೋದು 3 ಸೀಟು. ಒಂದು ರಾಯಚೂರಲ್ಲಿ, 2 ಕಿಮ್ಸಲ್ಲಿ.
ಒನ್ಸ್ ಅಗೇನ್ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಸೀಟ್ ಅಲಾಟ್ ಆಗಿರೋದು ಎಷ್ಟು ಕೆ ಇ ಅವರು ಅಲಾಟ್ಮೆಂಟ್ ಲೀಸ್ಟಲ್ಲಿ ಓನ್ಲಿ 1, ಕಿಮ್ಸಲ್ಲಿ 1. ಅವರೇ ಹೇಳಿದ್ದಾರೆ ಎಲ್ಲಾದರೂ ಮಿಸ್ಟೇಕ್ಸ್ ಆದರೆ ಮೇಲ್ ಮಾಡಿ ಅಂಥೇಳಿ ಮೇಲನ್ನು ಕೂಡ ನಾನು ಮಾಡಿಸಿದ್ದೀನಿ ಪೇರೆಂಟ್ಸ್ ಹತ್ರ. ಓಕೆ, ಆದರೂ ಈ ಒಂದು ಯೂಟ್ಯೂಬ್ ಮೂಲಕ ಒಂದು ಸೋಷಿಯಲ್ ಮೀಡಿಯಾ ಮೂಲಕ ಕೆ ಇ ಅವರಿಗೂ ಈ ಒಂದು ನ್ಯೂಸ್ ಗೊತ್ತಾಗಲಿ ಅನ್ನೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋವಂಥದ್ದು. ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದರೆ ಡೆಫಿನೆಟ್ಲಿ ಐ ಆಮ್ ರೆಡಿ ಟು ಕರೆಕ್ಟ್ ಮೈ ಮಿಸ್ಟೇಕ್ಸ್ ಆ್ಯಂಡ್ ಐ ಆಮ್ ರೆಡಿ ಟು ಅಪೊಲೈಸ್ ಟು ಎನಿ ಒನ್. ಬಟ್ ತಪ್ಪು ಎಲ್ಲಿ ಅನ್ನೋದನ್ನು ತಿಳಿಸ್ಕೊಳ್ಳಿ. ನೆಕ್ಸ್ಟು ನೋಡಿ, ಹಾಗಾದರೆ 2 ಜಿ ಎಮ್ ಎಚ್ ಸೀಟ್ ಉಳಿತು, ಹೌದಾ? ಸೊ 2 GMH ಅಂದರೆ ಒಂದು ಕಿಮ್ಸಲ್ಲಿ, ಒಂದು ರಾಯಚೂರಲ್ಲಿ. ಎಲ್ಲಿ ಹೋಯ್ತು ಹಾಗಾದರೆ? ಹೋಗಲಿ ಮಜಾ ಅಂತಂದರೆ ರಾಯಚೂರಲ್ಲಿ ಎಲ್ಲೂ ಕೂಡ 1H ಮತ್ತು STRH ಅಲ್ಲಿ ಸೀಟೇ ಇರಲಿಲ್ಲ. ಅಂದರೆ ಕ್ಯಾಟಗರಿ 1 ಹೈದರಾಬಾದ್ ಕರ್ನಾಟಕ ಮತ್ತು ST ಹೈದರಾಬಾದ್ ಕರ್ನಾಟಕ ರೂರಲ್, ಅದರಲ್ಲಿ ಸೀಟೇ ಇರಲಿಲ್ಲ. ಬಟ್ ಅದರಲ್ಲಿ ಸೀಟ್ ಅಲಾಟ್ ಆಗಿದೆ. ಎಲ್ಲಿಂದ ಬಂತು ಹಾಗಾದರೆ? ರಾಯಚೂರಲ್ಲಿ ಇರುವಂಥ ಒಂದು ಸೀಟು 2 ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಹಾಗಾದರೆ, ಜಾದು ಆಗಿಬಿಟ್ಟು. ಸೊ ಹೌ 1H ಆ್ಯಂಡ್ STRH ಸೀಟ್ ಫ್ರಮ್ ವೇರ್ ಇಟ್ ಈಸ್ ಅಲಾಟೆಡ್ ಇನ್ ದ ರಾಯಚೂರ್ ಇನ್ಸ್ಟಿಟ್ಯೂಷನ್? ಸೊ ಇದು ದೊಡ್ಡ ಕ್ವಶನ್ನು. ಇನ್ನು ಮಜಾ ಅಂತಂದು ನೋಡಿ, STGಯಲ್ಲಿ ST ಹೈದರಾಬಾದ್ ST ಜನರಲಲ್ಲಿ 4 ಸೀಟ್ ಇದೆ ಸೀಟ್ ಮೆಟ್ರಿಕ್ಸಲ್ಲಿ, ಹೌದಾ? KMC ಹುಬ್ಳಿದಲ್ಲಿ 1, ಕಿಮ್ಸಲ್ಲಿ 2, ಅಟಲ್ ಬಿಹಾರಿಯಲ್ಲಿ 1, ಕಿಮ್ಸ್ ಬೆಂಗಳೂರಲ್ಲಿ 2. ಓಕೆ, ಸೊ ಆದರೆ ಟೋಟಲ್ STG ಸೀಟ್ ಅಲಾಟ್ ಆಗಿರೋದು ಕಿಮ್ಸಲ್ಲಿ ಇರುವಂಥ 2 ಸೀಟ್ ಮಾತ್ರ ಅಲಾಟ್ ಆಗಿದೆ. ಹಾಗಾದರೆ ವೇರ್ ಈಸ್ STG, KMC ಹುಬ್ಳಿ ಮತ್ತು ಅಟಲ್ ಬಿಹಾರಿದು 1 ಸೀಟ್ STGದವರು ಯಾರಿಗೆ ಕೊಟ್ರಿ? ಒಂದು ಪಾಯಿಂಟ್ ನನಗೆ ಗೊತ್ತಿರೋ ಕಾಮನ್ ಸೆನ್ಸ್ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ 10 ಜನ STG ಅವರು ಅಪ್ಲಿಕೇಶನ್ ಹಾಕಿದ್ರು ಅಂದರೆ ಆ 10 ಜನರಲ್ಲಿ ಹೈಯೆಸ್ಟ್ ಫಸ್ಟ್ ಟು ರ್ಯಾಂಕ್ ಇರುವಂಥ ವಿದ್ಯಾರ್ಥಿಗಳಿಗೆ, ಫಸ್ಟ್ ಟು ಹೈಯೆಸ್ಟ್ ಮಾರ್ಕ್ಸ್ ಇರುವಂಥ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ STGದಲ್ಲೇ ಅಲಾಟ್ ಆಗ್ತದೆ. ಅವರಿಗೆ ಬೇಕಾದರೆ ರೂರಲ್ ಇರಲಿ, ಹೈದರಾಬಾದ್ ಕರ್ನಾಟಕ ಇರಲಿ, ಏನಾದರೂ ಇರಲಿ, ಅವರಿಗೆ STGದಲ್ಲೇ ಅಲಾಟ್ ಆಗ್ತದೆ. ಹಾಗಾದರೆ ಅಂಥ ಕೇಸಲ್ಲಿ STGದೊಳಗೆ ಯಾಕೆ ಅಲಾಟ್ ಆಗಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ? ನನಗೆ ಗೊತ್ತಿದ್ದವರು ಎಷ್ಟೋ ಜನ STGದವ್ರು ಹಾಕಿದ್ದಾರೆ. ಹಾಗಾದರೆ 2 ಜನ STGದವ್ರು ಹಾಕಿದ್ದಾರೆ, ಇಲ್ಲಿ ಬೇರೆ STGದವರೇ ಪಾರ್ಟಿಸಿಪೇಟ್ ಮಾಡಿಲ್ವ? ಹಾಗಾದರೆ ಇದಕ್ಕೆ ಕ್ವಶನ್ ಆನ್ಸರ್ ಕೆ ಇ ಅವ್ರ ಕಡೆ ಇದೆ, ಕೆ ಇ ಅವರೇ ಕೊಡಬೇಕು. ಒಂದು ಅಲಾಟ್ಮೆಂಟ್ ಲೀಸ್ಟ್ ಅವರೇನು ಕೊಟ್ಟಿದ್ದಾರೆ ಅದು ರಾಂಗ್ ಆಗಿರಬೇಕು. ಮೊನ್ನೆ ನಾನು ಈ ಒಂದು ಎಗ್ರಿ ಪ್ರಾಕ್ಟಿಕಲಿಂದು ಕೂಡ ಅದನ್ನೇ ಹೇಳಿದ್ದೆ. ಬಟ್ ಮಂಡೇ ತಿಳಿಸ್ಕೊಡ್ತೀವಿ ಅಂಥೇಳಿ ಪ್ರಸನ್ನ ಸರ್ ಅವರು ಹೇಳಿದರು. 3 ದಿನ ಸೂಟಿ ಇದೆ, ನಮಗೆ ಫ್ರೀ ಆಗೋದು ಅವಕಾಶ ಕೊಡಿ. ಸೊ ನಾವು ಭಾಳ ಅಂದರೆ ಸೂಟಿನೇ ಇಲ್ದೇ, ರಜೆನೇ ಇಲ್ದೇ ತಿಂಗಳುಗಟ್ಟಲೆ ವರ್ಕ್ ಮಾಡಿದ್ದೀವಿ ಅಂತ ಅಂದರು. ಫೈನ್ ಅಂತ ಅಂದ್ವಿ. ಬಟ್ ಅಗ್ರಿಕಲ್ಚರ್ ಕೋಟಾಗೆ ಸಂಬಂಧಪಟ್ಟಾಗೆ ಏನೇ ಕ್ಲಾರಿಫಿಕೇಷನ್ನು ನಮ್ಮ ಕೆ ಇ ವೆಬ್ಸೈಟಲ್ಲಿ ಬಂದೇ ಇಲ್ಲ. ಅದೇ ರೀತಿ ಇದು ಕೂಡ ಆಗಬಾರ್ದು. ಸೊ ಇದೇ ಏನಾದರೂ ಫೈನಲ್ ರಿಸಲ್ಟಲ್ಲೂ ಕಂಟಿನ್ಯೂ ಆದರೆ ಮತ್ತೊಂದು ಸಾರಿ ನಾನು ಕೆ ಇ ಅವರಿಗೆ ಕ್ವಶನನ್ನು ಕೇಳ್ತೀನಿ. ದಯವಿಟ್ಟು ಕೆ ಇ ಅವರು ಆನ್ಸರ್ ಕೊಡಬೇಕು ಇದ್ರ ಬಗ್ಗೆ. ಯಾಕೆ ಅಂತಂದರೆ ಈ ರೀತಿ ಅಲಾಟ್ಮೆಂಟಲ್ಲಿ ಮಿಸ್ಟೇಕ್ಸ್ಗಳು ಆಗಬಾರ್ದು ಫಸ್ಟ್ ಆಫ್ ಆಲ್. ಯಾಕಂದರೆ ಇದರಲ್ಲಿ ಓಪನ್ ಕ್ಯಾಟಗರಿ ಅಂಥೇಳಿ ನಾನ್ ಕರ್ನಾಟಕದವರು ಕೂಡ ನಮ್ಮ ರಿಸಲ್ಟನ್ನು ನೋಡ್ತಾ ಇರ್ತಾರೆ. ಅಂಥ ಕೇಸಲ್ಲಿ ಎಲ್ಲ ಇಡೀ ಇಂಡಿಯಾದಲ್ಲಿ ಅಬ್ಸರ್ವ್ ಮಾಡುವಂಥ ಒಂದು ಇಂಪಾರ್ಟೆಂಟ್ ರಿಸಲ್ಟ್ ಇದು. ಸೊ ಅಂಥ ಕೇಸಲ್ಲಿ ಈ ರೀತಿ ಮಿಸ್ಟೇಕ್ಸ್ಗಳು ಆಗಬಾರ್ದು. ಸೊ ಯಾರಿಗೆ ಸೀಟ್ ಸಿಕ್ಕಿಲ್ಲ ಫೈನ್, ಸೀಟ್ ಸಿಕ್ಕಿದೆ ವೆರಿ ಗುಡ್, ಕಾಂಗ್ರ್ಯಾಚುಲೇಷನ್. ಬಟ್ ಯಾವುದೇ ರೀತಿ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಕೆ ಇ ಅವ್ರು ಯಾವಾಗಲೂ ಹೇಳ್ತಾರೆ ನಾವು ಟ್ರಾನ್ಸ್ಪರೆಂಟ್ ಆಗಿದ್ದೀವಿ ಅಂತೇಳಿ. ಬಟ್ ಆ ಟ್ರಾನ್ಸ್ಪರೆನ್ಸಿ ಈ ಒಂದು ಸೀಟ್ ಅಲಾಟ್ಮೆಂಟಲ್ಲೂ ಕೂಡ ನಮಗೆ ಕಾಣಿಸ್ಬೇಕು. ಸೊ ಅದು ನಮ್ಮ ಆಗ್ರಹ ಅಷ್ಟೇ, ರೈಟ್? ಸೊ ಕಿಮ್ಸಲ್ಲಿ ಇರುವಂಥ 2 ಸೀಟ್ ಅಲಾಟ್ ಆಗಿದೆ. KMC ಮತ್ತು ಅಟಲ್ ಬಿಹಾರಲ್ಲಿ ಇರುವಂಥ 2 ಸೀಟು ಎಲ್ಲಿಗೆ ಹೋಯಿತು? ಸೊ ಅದು ದೊಡ್ಡ ಕ್ವಶನ್ನು. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದರೆ ಡಿಫೆನ್ಸ್ ಕ್ಯಾಟಗರಿಯಲ್ಲಿ 1 ಸೀಟೇ ಇಲ್ಲ. ನೋಡಿ, ಸೀಟ್ ಮೆಟ್ರಿಕ್ಸ್ ತೆಗೆದು ನೋಡಿ, ಡಿಫೆನ್ಸ್ ಕ್ಯಾಟಗರಿಯಲ್ಲಿ 1 ಸೀಟ್ ಇಲ್ಲ. ಆದರೆ ನಿನ್ನೆ ಕೊಟ್ಟಿರುವಂಥ ಪ್ರೊವಿಷನಲ್ ಅಲಾಟ್ಮೆಂಟಲ್ಲಿ 2 ಸೀಟನ್ನು ಡಿಫೆನ್ಸ್ ಕ್ಯಾಟಗರಿಯಲ್ಲಿ ಅಲಾಟ್ ಮಾಡಿದ್ದಾರೆ. ಹಾಗಾದರೆ ಆ ಡಿಫೆನ್ಸ್ ಕ್ಯಾಟಗರಿಯಲ್ಲಿ ಅಲಾಟ್ ಮಾಡಿರುವಂಥ ಸೀಟನ್ನು ಎಲ್ಲಿಂದ ಕಡಿತ ಮಾಡಿ ಇಲ್ಲಿ ಅಲಾಟ್ ಮಾಡಿದ್ದಾರೆ ಅನ್ನೋದನ್ನು ಕೆ ಇ ಅವರು ತಿಳಿಸ್ಕೊಡ್ಬೇಕು. ಸೊ ಒಂದು JNMCಯಲ್ಲಿ ಅಲಾಟ್ ಮಾಡಿದ್ದಾರೆ, ಒಂದು ವೈದೇಹಿದಲ್ಲಿ ಅಲಾಟ್ ಮಾಡಿದ್ದಾರೆ ಡಿಫೆನ್ಸ್ ಕ್ಯಾಟಗರಿ ಸೀಟನ್ನು. ಹಾಗಾದರೆ ಈ ಡಿಫೆನ್ಸ್ ಕ್ಯಾಟಗರಿ ಅವರಿಗೆ, ಸೊ ಈ ಡಿಫೆನ್ಸ್ ಕ್ಯಾಟಗರಿ ಸೀಟು ಇಲ್ಲಿ ಇಲ್ಲದೇ ಇರುವಂಥದ್ದು ಎಲ್ಲಿ ಬಂತು? ಸೊ ಫ್ರಮ್ ವೇರ್ ದೇ ಹ್ಯಾವ್ ಗಾಟ್ ದಿಸ್ ಡಿಫೆನ್ಸ್ ಸೀಟ್ ಮೆಟ್ರಿಕ್ಸಲ್ಲಿ. ಹಾಗಾದರೆ ಸೀಟ್ ಮೆಟ್ರಿಕ್ಸ್ ಕೊಟ್ಟಿದ್ದೇ ತಪ್ಪ ಹಾಗಾದರೆ? ಅಂದರೆ ಸೀಟ್ ಮೆಟ್ರಿಕ್ಸಲ್ಲಿ ಕೊಡೋದೇ ಒಂದು, ಕೆ ಇ ಅಲಾಟ್ಮೆಂಟಲ್ಲಿ ಇರೋದೇ ಒಂದು, ಈ ರೀತಿ ಆಗಲಿಕ್ಕೆ ಸಾಧ್ಯ ಇದೆಯಾ? ಸೊ ಟ್ರಾನ್ಸ್ಪರೆನ್ಸಿ ಅಲ್ವಾ ಇದು? ಸೊ ಹೌ ಇಟ್ ಈಸ್ ಪಾಸಿಬಲ್? ಇನ್ನೊಂದು ಮಜಾ ಹೇಳ್ತೀನಿ ನೋಡಿ, ಇಲ್ಲಿ ಜಾದು ನೋಡಿ. ನೀವು ಸ್ಪೆಷಲ್ ಕ್ಯಾಟಗರಿ ಸೀಟ್ ಮೆಟ್ರಿಕ್ಸ್ ತೆಗೆದು ನೋಡಿ, ಅದರಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಟಗರಿಯಲ್ಲಿ 2 ಸೀಟ್ ಉಳಿದಿದೆ. ಎಲ್ಲಿ? ಕಿಮ್ಸ್ ಬ್ಯಾಂಗ್ಳೂರಲ್ಲಿ. ಅದು ಮೊನ್ನೆ 100 ಸೀಟ್ ಆ್ಯಡ್ ಆಗಿರೋದಕ್ಕೆ ಅದರಲ್ಲಿ 2 ಸೀಟು PH ಕ್ಯಾಟಗರಿಯಲ್ಲಿ ಆ್ಯಡ್ ಆಗಿದೆ. ಫೈನ್.
ಪಿ ಎಚ್ ಕ್ಯಾಟಗರಿಯಲ್ಲಿ ಆ್ಯಡ್ ಆಗಿದೆ ಅಂದರೆ ಏನು ಮಾಡ್ತಾರೆ ಜನರಲ್ಲಿ, ಪಿ ಎಚ್ ಕ್ಯಾಟಗರಿಯಲ್ಲಿ ಯಾರೂ ಇಲ್ಲ ಅಂದರೆ ಆ 2 ಸೀಟನ್ನು ಜನರಲ್ ಮೆರಿಟಲ್ಲಿ ಅಲಾಟ್ ಮಾಡುತ್ತಾರೆ, ಮಾಡಿರ್ಬೋದು. ಬಟ್ ನಾನಿಲ್ಲಿ ಕೇಳ್ತಾ ಇರೋದೇನೆಂದರೆ 2 ಸೀಟು ಕಿಮ್ಸ್ ಬೆಂಗಳೂರಲ್ಲಿ ಉಳಿದಿರುವಂಥದ್ದು 1 ಸೀಟ್ ಅಲಾಟ್ ಆಗಿದೆ. ಮಜಾ ಅಂದರೆ ಅದು ಕಿಮ್ಸಲ್ಲಿ ಅಲಾಟ್ ಆಗಿಲ್ಲ. ಎಲ್ಲಿ ಅಲಾಟ್ ಆಗಿದೆ? ಚಿತ್ರದುರ್ಗ ಮೆಡಿಕಲ್ ಕಾಲೇಜಲ್ಲಿ ಅಲಾಟ್ ಆಗಿದೆ. ಹಾಗಾದರೆ ಸೀಟ್ ಮೆಟ್ರಿಕ್ಸ್ ರಾಂಗ್ ಇತ್ತಾ? ಅಂದರೆ ಸೀಟ್ ಮೆಟ್ರಿಕ್ಸಲ್ಲಿ ಚಿತ್ರದುರ್ಗ ಕಾಲೇಜಿಗೆ ಪಿ ಎಚ್ ಕ್ಯಾಟಗರಿಯಲ್ಲಿ ಸೀಟೇ ಇದ್ದಿರಲಿಲ್ಲ. ಅಂಥ ಕೇಸಲ್ಲಿ ಪಿ ಎಚ್ ಕ್ಯಾಟಗರಿಯಲ್ಲಿ ಸೀಟು ಚಿತ್ರದುರ್ಗ ಕಾಲೇಜಲ್ಲಿ ಪ್ರೊವಿಷನಲ್ ಅಲಾಟ್ಮೆಂಟಲ್ಲಿ ಹೆಂಗೆ ಅಲಾಟ್ ಆಯಿತು? ಎಲ್ಲಿಂದ ಬಂದು ಅಲಾಟ್ ಆಯ್ತದು? ಕಿಮ್ಸಲ್ಲಿರುವಂಥ 2 ಸೀಟಿನ ಕತೆ ಏನು? ಇವೆಲ್ಲ ಕ್ವಶನ್ಗಳಿಗೆ ಕ್ಲಾರಿಫಿಕೇಷನ್ ಡೆಫಿನೆಟ್ಲಿ ಬೇಕೇ ಬೇಕು. ಯಾಕೆ ಅಂತ ಅಂದರೆ ಇದು ವಿದ್ಯಾರ್ಥಿಗಳ ಜೀವನದ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಗೆ ಅನ್ಯಾಯ ಆದರೂ ಅದು ಅನ್ಯಾಯನೇ ಅಂತ ಕನ್ಸಿಡರ್ ಆಗಬೇಕು, ಹೌದಾ? ಸೊ ಹಾಗಾದರೆ ಈ ಸೀಟುಗಳ ಗೋಲ್ಮಾಲ್ ಕತೆ ಏನು? ಸೊ 1 ಸೀಟು ಚಿತ್ರದುರ್ಗದಲ್ಲಿ ಅಲಾಟ್ ಆಗಿದೆ. ಹಾಗಾದರೆ ಆ ಚಿತ್ರದುರ್ಗದಲ್ಲಿ ಪಿ ಎಚ್ ಸೀಟು ಎಲ್ಲಿಂದ ಉಳಿದಿದ್ದರೆ ಸೀಟ್ ಮೆಟ್ರಿಕ್ಸಲ್ಲಿ ಯಾಕೆ ಕೊಟ್ಟಿಲ್ಲ? ಸೊ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಟಗರಿ 2 ಸೀಟು ಕಿಮ್ಸಲ್ಲಿರೋದು ಎಲ್ಲಿ ಹೋಯಿತು? ಎಲ್ಲಿ ಅಲಾಟ್ ಆಗಿದೆ? ಹೋಗಲಿ, ಎಲ್ಲಾದರೂ ಅಲಾಟ್ ಆಗಲಿ. ಬಟ್ ಚಿತ್ರದುರ್ಗಕ್ಕೆ ಬಂದು ಹೆಂಗೆ ಅಲಾಟ್ ಆಯ್ತದು? ಹಾಗೆ ನೋಡಿದರೆ ಬೆಂಗಳೂರು ಚಿತ್ರದುರ್ಗ ಏನು ಭಾಳ ಹತ್ತಿರ ಇಲ್ಲ, ಏನಿಲ್ಲ. ಬೇರೆ ಯಾವ್ದಾದ್ರು ಕಾಲೇಜಿಗೆ ಜಿಗಿದು ಬಿಟ್ಟು ಅಲಾಟ್ ಆಗಬೇಕಿತ್ತಲ್ಲ. ಸೊ ಹೆಂಗೆ ಅಲಾಟ್ ಆಯಿತು ಚಿತ್ರದುರ್ಗದಲ್ಲಿ? ಸೊ ಇವೆಲ್ಲ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ನಾನು ಹುಡುಕಿರೋ ಅಂಥದ್ದು. ಸೊ ಈ ಎಲ್ಲ ಕ್ವಶನ್ಗಳಿಗೆ ಆನ್ಸರ್ನ ಕೊಡ್ತಾ ಇದ್ರ ಜೊತೆಗೆ ಮತ್ತೇನಾದರೂ ಮಿಸ್ಟೇಕ್ಸ್ ಆದರೂ ಕೂಡ KE ಅವರು ಕರೆಕ್ಷನ್ ಮಾಡಿಕೊಂಡು ಮಾಪಪ್ ಪ್ರೊವಿಷನಲ್ ರಿಸಲ್ಟನ್ನು ಫೈನಲ್ ರಿಸಲ್ಟ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಇವೆಲ್ಲ ಕ್ವಶನ್ಗಳಿಗೆ ಆನ್ಸರನ್ನು ಕೊಡ್ತಾರೆ. ತಮ್ಮ ಒಂದು ಕರೆಕ್ಷನನ್ನು, ತಮ್ಮ ಒಂದು ಅಲಾಟ್ಮೆಂಟಲ್ಲಿ ಕರೆಕ್ಷನನ್ನು KE ಅವರು ಮಾಡಿಕೊಳ್ಳೇಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಇನ್ನೊಂದು ಸಾರಿ ಹೇಳ್ತೀನಿ, ಇದರಲ್ಲಿ ನಾನು KE ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಬಟ್ ಎಲ್ಲೋ ಮಿಸ್ಟೇಕ್ಸ್ ಆಗಿರ್ಬೋದು. ಬಟ್ ಆ ಮಿಸ್ಟೇಕ್ಸ್ಗಳನ್ನು ಫೈನಲ್ ರಿಸಲ್ಟಲ್ಲಿ ಕರೆಕ್ಷನ್ ಮಾಡಿಕೊಳ್ಳಿ KE ಅವರು. ಇಲ್ಲಿಯ ತನಕ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ನಮ್ಮ ಪ್ರಸನ್ನ ಸರ್ ಅವರ ಅಧ್ಯಕ್ಷತೆಯಲ್ಲಿ. ಇನ್ನು ಮುಂದೂ ಕೂಡ ಒಳ್ಳೆಯ ಕೆಲಸ ಆಗಬೇಕು. ಬಟ್ ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳು ಬಂದಾಗ ಅದನ್ನು ಹೈಲೈಟ್ ಮಾಡುವಂಥ ಕೆಲಸ ನಮ್ಮ ಕಡೆಯಿಂದ ಆಗ್ತಾ ಇರ್ತದೆ. ಸೊ ಅವರು ಚಲೋ ಮಾಡಿದಾಗ ಚಲೋ ಮಾಡಿದ್ದೀರಾ ಅಂತಲೂ ಕೂಡ ನಾವು ಅಪ್ರಿಷಿಯೇಟ್ ಮಾಡಬೇಕು. ಅದನ್ನು ಮಾಡಿದ್ದೀವಿ. ಮಿಸ್ಟೇಕ್ಸ್ಗಳಾದಾಗ ಈ ರೀತಿ ಮಿಸ್ಟೇಕ್ಸ್ಗಳು ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಪಾಪ. ಬಟ್ ಅವರಿಗೆ ಗೊತ್ತು ಮಾಡುವಂಥ ಕೆಲಸ ನಮ್ಮ ಕಡೆಯಿಂದ ಆಗಬೇಕು. ಆ ಕೆಲಸವನ್ನು ಮಾಡಿದ್ದೀನಿ ಅಂತ ಅನ್ಕೋತೀನಿ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ KE ಅವರೇ. ನನ್ನ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ. ಅಲಾಟ್ಮೆಂಟ್ ನೋಡಿಕೊಂಡೇ ನಾನು ಇದನ್ನೆಲ್ಲ ರಿಸಲ್ಟನ್ನು ತೆಗೆದಿರುವಂಥದ್ದು. ಸೊ ಐ ಹೋಪ್ ಎವ್ರಿಥಿಂಗ್ ಈಸ್ ಕರೆಕ್ಟ್. ಬಟ್ ಅಲಾಟ್ಮೆಂಟ್ ರಿಸಲ್ಟ್ ಈಸ್ ಸಮಥಿಂಗ್ ರಾಂಗ್. ಸೊ ಈ ಒಂದು ಏನು ರಾಂಗ್ ಆಗಿದೆ ಅನ್ನೋದನ್ನು ಕರೆಕ್ಷನ್ ಮಾಡಿ ಕರೆಕ್ಟ್ ಫೈನಲ್ ರಿಸಲ್ಟನ್ನು ಇವತ್ತು ಸಂಜೆ ಹೊತ್ತಿಗೆ ಅನೌನ್ಸ್ಮೆಂಟ್ ಮಾಡಲಿ KE ಅವರು ಅಂತ ಹೇಳ್ತಾ, ಸೊ ಇದರ ಜೊತೆಗೆ ಎಗ್ರಿ ಅಲಾಟ್ಮೆಂಟಲ್ಲಿ ಏನು ಮಿಸ್ಟೇಕ್ಸ್ ಆಗಿದೆ ಅದನ್ನು ದಯವಿಟ್ಟು KE ಅವರು ಕ್ಲಾರಿಫಿಕೇಷನನ್ನು ಕೊಡಿ. ಸೊ ಅಟ್ಲೀಸ್ಟ್ ನಿನ್ನೆ ಪ್ರೊವಿಷನಲ್ ರಿಸಲ್ಟ್ ಹೇಗೆ MBBSಗೆ ಕಂಪ್ಲೀಟ್ ಡೀಟೇಲ್ ಆಗಿ ಬಿಟ್ಟರು, ಇದೇ ರೀತಿ ಎಗ್ರಿ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಾಗೇನು ಪ್ರತಿಯೊಂದು ವಿದ್ಯಾರ್ಥಿಗಳು ಯಾವ್ಯಾವ ರ್ಯಾಂಕ್ದವರು ಎಲ್ಲೆಲ್ಲಿ ಅಲಾಟ್ ಆಗಿದ್ದಾರೆ ಅನ್ನೋ ಒಂದು ಲೀಸ್ಟನ್ನು ನೀವು ರಿಲೀಸ್ ಮಾಡಿಬಿಟ್ರಿ ಅಂದರೆ ಫುಲ್ ಕ್ಲಾರಿಟಿ ಆಗಿಬಿಡ್ತದೆ, ಕ್ಲಿಯರ್ ಆಗಿಬಿಡ್ತದೆ. ಸೊ ಟ್ರಾನ್ಸ್ಪರೆನ್ಸಿ ಅನ್ನೋ ಒಂದು ಪದಕ್ಕೆ ಅರ್ಥ ಸಿಕ್ಕಂಗೆ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.